ಹಾಯ್, ಇವತ್ತಿನ ವಿಡಿಯೋದಲ್ಲಿ ಡೇರೆ ಹೂವಿನ ಗಿಡವನ್ನು ಕಟ್ಟಿಂಗಿಂದ ಹೇಗೆ ಬೆಳೆಸಬೇಕು, ಯಾವ ರೀತಿ ಅದಕ್ಕೆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಬೇಕು, ಹೇಗೆ ನಾವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ಹೆಚ್ಚು ಗೆಡ್ಡೆಯನ್ನು ಮುಂದಿನ ವರ್ಷಕ್ಕೆ ನಾವು ಪಡಿಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಹಿಂದಿನ ವಿಡಿಯೋದಲ್ಲಿ ಗೆಡ್ಡೆಯನ್ನು ಹೇಗೆ ನಾಟಿ ಮಾಡಬೇಕು, ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಬೇಕು, ಗೆಡ್ಡೆ ಮಣ್ಣಿನಲ್ಲಿ ಕೊಳಿಬಾರ್ದು ಅಂತಂದರೆ ಹೇಗೆ ಸೊಲ್ಯೂಷನ್ ತಯಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಯಾರು ಆ ವಿಡಿಯೋನ ನೋಡಿಲ್ಲ, ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಆ ವಿಡಿಯೋನ ನೋಡಬಹುದು. ಈ ವಿಡಿಯೋದ ಕೊನೆಯಲ್ಲಿ ಸಹ ನಾನು ಗೆಡ್ಡೆಯನ್ನು ಹೇಗೆ ನಾಟಿ ಮಾಡಿದ್ರೆ ಅದು ಕೊಳೆಯೋದಿಲ್ಲ ಮತ್ತು ಅದಕ್ಕೆ ಸೂಕ್ತವಾಗಿರುವ ಪಾಟಿಂಗ್ ಮಿಕ್ಸ್ ಯಾವುದು. ಗೆಡ್ಡೆ ಕೊಳೆಯೋದು ತುಂಬ ಜನರ ಸಮಸ್ಯೆ. ಮಳೆಗಾಲದಲ್ಲಿ ಗೆಡ್ಡೆಗಳು ಕೊಳ್ತೋಗ್ಬಿಡತ್ತೆ. ಕೊಳ್ತೋಗಬಾರ್ದು ಅಂದರೆ ಯಾವ ಸೊಲ್ಯೂಷನ್ನ ಬಳಸಬೇಕು ಅನ್ನೋದನ್ನು ಸಹ ತುಂಬ ಯೂಸ್ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಬಹುದು ನೀವು. ಈ ವಿಡಿಯೋದ ಕೊನೆಯಲ್ಲಿ ಸಹ ಲಿಂಕನ್ನು ಕೊಟ್ಟಿರ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಡೇರೆ ಹೂವಿನ ಕಟ್ಟಿಂಗ್ಸನ್ನು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮನೆಗೆ ಹೋದಾಗ ಚಿಕ್ಕದೊಂದು ಗಿಡವನ್ನು ತಗೊಬಂದಿರ್ತೀವಿ. ಅದನ್ನು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ನಟ್ಟರೆ ಸಕ್ಸಸ್ಫುಲ್ಲಾಗಿ ಬೆಳೆಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಮೊದಲನೇದಾಗಿ ಎಷ್ಟೇ ಚಿಕ್ಕ ಡೇರೆ ಹೂವಿನ ಗಿಡ ಇದ್ದರೂ ಸಹ ಅದನ್ನು ಬೆಳೆಸಬಹುದು. ಸೊ ನಿಮ್ಮ ಫ್ರೆಂಡ್ಸ್ ಮನೆಯಿಂದ ಚಿಕ್ಕದೊಂದು ಗಿಡ ತೊಗೊಂಬನ್ನಿ, ಪರವಾಗಿಲ್ಲ, ಅದನ್ನು ತುಂಬ ಸುಲಭದಲ್ಲಿ ಬೆಳೆಸಬಹುದು. ಆ ವರ್ಷ ಜಸ್ಟ್ ಆ ಗಿಡಕ್ಕೇ ಬೇರು ಬಂದು ನಿಧಾನಕ್ಕೆ ಬೆಳೆಯುತ್ತೆ. ಅದಾಗಿ ಒಂದು 6 ಮಂತ್ಸ್ಗೆಲ್ಲ ಅದೇ ಮಣ್ಣಲ್ಲಿ ಗೆಡ್ಡೆ ತಯಾರಾಗುತ್ತೆ. ತುಂಬ ಸುಲಭದಲ್ಲಿ ಆ ಗೆಡ್ಡೆಯಿಂದ ಗಿಡವನ್ನು ಬೆಳೆಸ್ಕೊಳ್ಬಹುದು. ಹೆಚ್ಚು ಕಡಿಮೆ ನಿಮಗೆ ಅದು 7-8 ತಿಂಗಳು 8-9 ತಿಂಗಳೇ ಆ ಗಿಡ ಇರುತ್ತೆ. ಸೊ ಅಂಥದ್ದೊಂದು ಸೂಪರ್ ಪಾಟಿಂಗ್ ಮಿಕ್ಸ್ನ ನಾನು ನಿಮಗೆ ರೆಡಿ ಮಾಡೋದು ಹೇಗೆ ಎಲ್ಲ ಇನ್ಫಾರ್ಮೇಷನ್ನ ಸಹ ತಿಳಿಸ್ಕೊಡ್ತೀನಿ. ಗಿಡ ಚಿಕ್ಕದಿದ್ರೂ ತೊಂದರೆ ಇಲ್ಲ. ಇಷ್ಟು ನನ್ನ ಹತ್ರ ಇರುವಂತಹ ಗಿಡ ದೊಡ್ಡದಿದೆ ಸ್ವಲ್ಪ. ತುಂಬ ಚಿಕ್ಕ ಗಿಡವನ್ನೇ ತಂದುಬಿಟ್ಟು ನಾನು ಲಾಸ್ಟ್ ಇಯರ್ ಬೆಳೆಸಿದ್ದು. ಅದರಿಂದನೇ ಈ ಗಿಡ ಬಂದಿರೋದು, ಜೊತೆಗೆ ಗೆಡ್ಡೆಗಳು ಕೂಡ ಬಂದಿರೋದು. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವಾ, ಆ ಗೆಡ್ಡೆಗಳು ಕೂಡ ಒಂದು ಸಣ್ಣ ಗಿಡ ತಂದಿದ್ರಿಂದನೇ ಬಂದಿದ್ದು. ಆ ಒಂದು ಎಕ್ಸ್ಪೀರಿಯನ್ಸ್ನ ಬೇಸ್ಡಾಗಿ ಇಟ್ಕೊಂಡೆ ನಿಮಗೆ ಪಾಟಿಂಗ್ ಮಿಕ್ಸ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರೋ ರೀತಿ ಪಾಟಿಂಗ್ ಮಿಕ್ಸ್ನ ನೀವು ರೆಡಿ ಮಾಡಿಕೊಂಡು ಕಟ್ಟಿಂಗ್ಸನ್ನು ಬೆಳೆಸಿದ್ರೆ ಮುಂದಿನ ವರ್ಷಕ್ಕೆ ನೀವೇ ಗೆಡ್ಡೆಯನ್ನು ಬೆಳ್ಕೊಂಡಿರ್ತೀರ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಚಾನೆಲ್ ತುಂಬಾ ಗಾರ್ಡನ್ ರಿಲೇಟೆಡ್ ವಿಡಿಯೋಗಳು ಇದೆ. ಚಾನೆಲ್ನ ವಿಸಿಟ್ ಮಾಡಿ. ಆ್ಯಂಡ್ ನಿಮಗೆ ಸ್ವಲ್ಪ ಆದರೂ ಈ ಚಾನಲಿಂದ ಹೆಲ್ಪ್ ಆಗಿದ್ದರೆ, ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಚಾನೆಲ್ನ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ನಾನಿಲ್ಲಿ ಒಂದು ಪಾಟಲ್ಲಿ ನಾನು ಅಳತೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಎಲ್ಲರಿಗೂ ತುಂಬ ಸುಲಭ ಆಗುತ್ತೆ ಅಂತ ಹೇಳಿ. ಒಂದು ಪಾಟಲ್ಲಿ ಮಣ್ಣನ್ನು ತಗೊಂಡಿದ್ದೀನಿ. ಓಕೆ, ಗಾರ್ಡನ್ ಸಾಯಿಲ್ ಯಾವುದನ್ನಾದರೂ ಬಳಸಬಹುದು. ನೀವು ಈ ಹಿಂದೆ ಯೂಸ್ ಮಾಡಿದಂತಹ ಮಣ್ಣಾದರೂ ನಡೆಯುತ್ತೆ, ಅಥವಾ ಕೆಂಪು ಮಣ್ಣು ಹೊಸದಾಗಿ ಬೇಕಾದರೂ ಬಳಸಬಹುದು. ನಾವು ಟೆರೆಸಲ್ಲಿ ಗಾರ್ಡನ್ ಮಾಡೋರಿಗೆ ಮಣ್ಣಿನ ಅಭಾವ ಸ್ವಲ್ಪ ಹೆಚ್ಚಿದೆ, ಹಾಗಾಗಿ ನಾನು ಮಣ್ಣಿನ ಬಗ್ಗೆ ಇಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ. ನೀವು ಹಳ್ಳಿಯಲ್ಲಿ ಇರೋದಾದರೆ ಅಥವಾ ಮಣ್ಣಿನ ಅಭಾವ ನಿಮಗಿಲ್ಲ ಅಂತ ಅಂದರೆ ಫ್ರೆಶ್ ಆಗಿರುವಂತಹ ಉದುರು ಇರುವಂತಹ ಮಣ್ಣನ್ನು ತಗೊಳ್ಳಿ. ತುಂಬ ಅಂಟಿರುವಂತಹ ಮಣ್ಣು ಬೇಡ. ಮಣ್ಣು ತುಂಬ ಅಂಟಿರುವಂಥದ್ದೇ ಇದ್ದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೋಕೋಪೀಟ್ ಅಥವಾ ಭತ್ತದ ಹೊಟ್ಟು, ಮರದ ಹೊಟ್ಟು, ಮರಳು ಇವುಗಳನ್ನು ಮಿಕ್ಸ್ ಮಾಡಬಹುದು. ಓಕೆ, ನಾನಿಲ್ಲಿ ನಾರ್ಮಲ್ ರೆಡ್ ಸಾಯಿಲ್ನ ತೊಗೊಂಡಿದ್ದೀನಿ, 1 ಪಾಟ್ ಫುಲ್ ಆಗುವಷ್ಟು. ಅದಕ್ಕೇ ನಾನೀಗ 1 ಪಾಟ್ ಫುಲ್ ಆಗುವಷ್ಟು ಕೋಕೋಪೀಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, 1:1 ಪ್ರಮಾಣ, ಅಂದರೆ 1 ಪಾಟ್ ಮಣ್ಣು 1 ಪಾಟ್ ಕೋಕೋಪೀಟ್. ಯಾಕೆ ಇಲ್ಲಿ ಕೋಕೋಪೀಟ್ನ ಜಾಸ್ತಿ ಬಳಸಿದ್ದೀವಿ ಅಂತ ಅಂದರೆ, ನಾವಿಲ್ಲಿ ನಡ್ತಾ ಇರುವಂಥದ್ದು ಕಟ್ಟಿಂಗಿನ ಗಿಡ. ಅಂದರೆ ಈ ಕೆಲವೊಂದೊಂದು ಡೇರೆ ಗಿಡದಲ್ಲಿ ಕಿತ್ತಾಗ ಬೇರು ಬರೋದೇ ಇಲ್ಲ. ಅಂಥ ಗಿಡಗಳನ್ನು ನಡುವಾಗ ಅದರಲ್ಲಿ ಬೇರು ಬರಬೇಕು, ಅದರ ಗಂಟು ಇರುವಲ್ಲಿ ಬೇರು ಬರಬೇಕು. ಸೊ ಬೇರು ಬರಬೇಕು ಅಂತ ಅಂದರೆ ಚೆನ್ನಾಗಿ ಗಾಳಿ ಆಡಬೇಕು. ಹಾಗಾಗಿ ಉದುರಾಗಿ ಮಣ್ಣು ತಯಾರಾಗಲಿ ಅಂತ ಕೋಕೋಪೀಟ್ನ ತೊಗೊಂಡಿದ್ದೀನಿ. ಜೊತೆಗೆ ಒಂದು 1/4 ಭಾಗದಷ್ಟು ಬೂದಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೂದಿ ಇಲ್ಲ ಅಂತಂದರೆ ಆನ್ಲೈನಲ್ಲಿ ತರಿಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಅದರಿಂದ ತರಿಸ್ಕೊಳ್ಬಹುದು. ಇಲ್ಲ ಅಂತ ಅಂದರೆ ಅರಿಶಿನ ಬಳಸಬಹುದು, ಅದೂ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಬಹುದು.
ಒಂದು ಮುಷ್ಟಿಯಷ್ಟು ಗೊಬ್ಬರವನ್ನು ಬಳಸಿದ್ದೀನಿ. ಗೊಬ್ಬರ ಕಂಪ್ಲೀಟ್ಲಿ ಆಪ್ಷನಲ್, ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬೂದಿ ಬಳಸಿದ್ರೆ ಮಳೆಗಾಲದಲ್ಲಿ ನಾವು ಇಡೋದ್ರಿಂದ ಹೆಚ್ಚಾಗಿ ಇಲ್ಲಿ ಬೂದಿಯನ್ನು ಬಳಸೋದು, ಯಾಕಂದರೆ ಫಂಗಲ್ ಇನ್ಫೆಕ್ಷನ್ ಆಗಬಾರ್ದು, ಗಿಡ ಕೊಳೆತು ಹೋಗಬಾರ್ದು ಅಂತ ಹೇಳಿ. ಓಕೆ, 1:1 ಪ್ರಮಾಣದಲ್ಲಿ ಮಣ್ಣು ಮತ್ತು ಕೋಕೋಪೀಟ್, ಒಂದು 1/4 ಭಾಗ ಬೂದಿ, ಒಂದು ಮುಷ್ಟಿಯಷ್ಟು ಗೊಬ್ಬರ. ಹೆಚ್ಚು ಕಡಿಮೆ ಆದರೆ ತೊಂದರೆ ಏನಿಲ್ಲ, ಬಟ್ ಕೋಕೋಪೀಟ್ ಒಂಚೂರು ಜಾಸ್ತಿ ಇರಲಿ, ಮಣ್ಣಲ್ಲಿ ಗಾಳಿ ಆಡುವಂತೆ ಇರೋದಕ್ಕೆ. ಆಗ ತುಂಬ ಬೇಗ ಬೇರು ಬರುತ್ತೆ. ನಾನು ಕಟ್ಟಿಂಗನ್ನು ಬೆಳೆಸುವಾಗ ತುಂಬಾ ಕೋಕೋಪೀಟ್ನ ಉಪಯೋಗವನ್ನು ನೋಡಿದ್ದೀನಿ. ತುಂಬ ಕಟ್ಟಿಂಗ್ಸ್ಗಳನ್ನು ಬೆಳೆಸೋದಕ್ಕೆ ಕೋಕೋಪೀಟ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಕೋಕೋಪೀಟ್ನ ಬಳಸ್ತಾ ಇರೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಚೆನ್ನಾಗಿ ಡ್ರೈನೇಜ್ ಹೋಲ್ ಇರುವಂತಹ ಪಾಟನ್ನು ತಗೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು. ನೀರು ನಿಂತರೆ ಬೇರು ಬರೋದಿರಲಿ, ಗಿಡವೇ ಕೊಳೆತು ಹೋಗುತ್ತೆ. ಹಾಗಾಗಿ ನೀರು ಚೆನ್ನಾಗಿ ಬಸ್ತೋಗಬೇಕು, ಅಷ್ಟು ಚೆನ್ನಾಗಿ ಡ್ರೈನೇಜ್ ಹೋಲ್ ಇರುವಂತಹ ಪಾಟನ್ನು ತಗೊಳ್ಳಿ. ಏನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಪಾಟಿಂಗ್ ಮಿಕ್ಸ್, ಅದನ್ನು ಫಿಲ್ ಮಾಡ್ಕೊಳ್ಳಿ. ಒಂದು ಅರ್ಧ ಭಾಗದಷ್ಟು ಮಣ್ಣನ್ನು ಫಿಲ್ ಮಾಡ್ಕೊಂಡ ನಂತರ ಗಿಡವನ್ನು ಅದರಲ್ಲಿ ನಟ್ಕೊಳ್ಳಿ. ಗಿಡದ ತುದಿನಲ್ಲಿ ಅಂದರೆ ಬೇರು ಏನು ಕಟ್ಟಿಂಗ್ ಇರುತ್ತಲ್ಲ, ಆ ಕಟ್ಟಿಂಗ್ನ ತುದಿಯಲ್ಲಿ ಎಲೆಗಳಿದ್ದರೆ ಅದನ್ನು ರಿಮೂವ್ ಮಾಡಿ. ಮೇಲೆ ಇರುವಂತಹ ಎಲೆ ಹಾಗೇ ಇರಲಿ. ನನ್ನ ಹತ್ರ ಇರುವ ಗಿಡ ಸ್ವಲ್ಪ ದೊಡ್ಡದಿದೆ, ಆದರೆ ಪಾಟು ಚಿಕ್ಕದಿದೆ. ಹಾಗಾಗಿ ಅದನ್ನು ನಾನು ಈ ರೀತಿ ಅಗಲವಾಗಿ ನಡ್ತಾ ಇದ್ದೀನಿ. ಏನೂ ತೊಂದರೆ ಇಲ್ಲ, ಬೇರು ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಇಟ್ಕೊಂಡ ನಂತರ ಅದ್ರ ಮೇಲೆ ಮತ್ತೆ ಪಾಟಿಂಗ್ ಸಾಯಿಲ್ನ ಫಿಲ್ ಮಾಡಿ. ಸಾಮಾನ್ಯವಾಗಿ ಡೇರೆ ಕಟ್ಟಿಂಗಲ್ಲಿ ಬೇರು ಬರಬೇಕು ಅಂತ ಅಂದರೆ ಕನಿಷ್ಠ ಅಂದರೂ 2-3 ವಾರಗಳ ಸಮಯ ತಗೊಳ್ಳುತ್ತೆ. ನಾನಿಲ್ಲಿ ತೋರಿಸಿರುವಂತಹ ಪಾಟಿಂಗ್ ಮಿಕ್ಸಲ್ಲಿ ಯಾವುದೇ ಒಂದು ಐಟಮ್ ನೀವು ಇಲ್ಲ ಅಂತ ಅಂದರೂ ಸ್ಕಿಪ್ ಮಾಡ್ಬೋದು ಅಥವಾ ಬದಲಾಯಿಸ್ಕೊಳ್ಬಹುದು. ಕೋಕೋಪೀಟ್ನ ಬದಲಾಗಿ ಮರಳನ್ನು ಸಹ ಬಳಸ್ಬೋದು, ಮರದ ಹೊಟ್ಟು, ಭತ್ತದ ಹೊಟ್ಟನ್ನು ಸಹ ಬಳಸಬಹುದು. ಟ್ರೆಡಿಷ್ನಲ್ ಆಗಿ ತುಂಬ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಬೆಳೆಸ್ತಾರೆ ನೆಲದಲ್ಲಿ. ನಾನು ಬೆಳೆಸುವಂತಹ ರೀತಿ ಇದು ನನಗೆ ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ನಾನು ಈ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಎಲೆಗಳು ಹೀಗೆ ಬಿದ್ದೋಗಿರೋ ರೀತಿ ಆಗತ್ತೆ. 1-2-3 ದಿನದಲ್ಲಿ ಅದು ರಿಕವರ್ ಆಗುತ್ತೆ. ಒಂದೊಂದು ಸರ್ತಿ ಎಲೆ ಪೂರ್ತಿ ಉದುರಿ ಹೋಗುತ್ತೆ. ಗಾಬರಿ ಏನೂ ಆಗಬೇಡಿ, ಮತ್ತೆ ಹೊಸ ಚಿಗುರು ಬರುತ್ತೆ. ನಿಮ್ಮ ಹತ್ರ ಸಾಫ್ ಫಂಗಿಸೈಡ್ ಇದ್ದರೆ ಅದನ್ನು 1 ಲೀಟರ್ ನೀರಿಗೆ 1 ಚಿಟಿಕೆಯಷ್ಟು ಮಿಕ್ಸ್ ಮಾಡಿ ಅದನ್ನೇ ಹಾಕಿದರೆ ಒಳ್ಳೆಯದು. ಅದಿಲ್ಲ ಅಂತ ಅಂದರೆ ಕೇವಲ ನೀರನ್ನೇ ಹಾಕಿ. ಇದನ್ನು ಬಿಸಿಲಿನಲ್ಲಿ ಇಡಬಾರ್ದು. ಒಂದು 2-3 ವಾರಗಳ ಕಾಲ ಬಿಸಿಲು ಬೀಳಬಾರ್ದು, ಆದರೆ ಚೆನ್ನಾಗಿ ಬೆಳಕು ಬೀಳುವಂತಹ ಪ್ಲೇಸ್ನಲ್ಲಿ ಇಡಿ. ನೆನಪಿರಲಿ, ನೇರವಾಗಿ ಬೀಳುವಂತಹ ಬಿಸಿಲು ಬೀಳಬಾರ್ದು, ಆದರೆ ಚೆನ್ನಾಗಿ ಬೆಳಕು ಬೀಳಬೇಕು ಅಂತಹ ಪ್ಲೇಸ್ನಲ್ಲಿ ಇಡಿ. ಡೈರೆಕ್ಟು ಮಳೆಗೆ ಇಡಬೇಡಿ. 1-2-3 ವಾರಗಳ ಕಾಲ ಮಾತ್ರ ಅದು ರಿಕವರ್ ಆಗುತ್ತೆ. ಆ ನಂತರ ಅದನ್ನು ಬಿಸಿಲಿಗೆ ಶಿಫ್ಟ್ ಮಾಡಿ ಮಳೆ ನೀರಿನಲ್ಲಿ ಕೂಡ ಇಡಬಹುದು, ಏನೂ ತೊಂದರೆ ಇಲ್ಲ. ಡೇರೆ ಹೂವಿನ ಗಿಡಗಳ ಬಗ್ಗೆ ಹೆಚ್ಚಿನ ಕೇರ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.